ಸರ್ ಡಿ ಎಲ್ ಆಧಾರ್ ಪಾನು ಓಕೆ ಬ್ಯಾಂಕ್ ಅಕೌಂಟು ಚೆಕ್ಸ್ ಕೊಟ್ಟರೆ ಸಾಕು ಸರ್ ಗಾಡಿ ಕೊಡ್ತೀನಿ. ಹಾಗೆ ಸರ್ ನಮ್ಮ ಒಂದು ಸಬ್ಸ್ಕ್ರೈಬರ್ಸು ನಿಮಗೆ ಫೋನ್ ಮಾಡಿದ್ರೆ ಏನಾದ್ರು ಸ್ಪೆಷಲ್ ಆಫರ್ ಕೊಡ್ತೀರಾ? ಖಂಡಿತ ಸರ್. ಓಕೆ ಖಂಡಿತ ನನ್ನ ಕಡೆಯಿಂದ ಆಕ್ಸೆಸರೀಸ್ ಫ್ರೀ ಮಾಡಿಕೊಡ್ತೀನಿ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತೇನು ಟಾಪಿಕ್ ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡೇ ಇದ್ದೀರಾ. ಇವತ್ತೇನು ಅಂತಂದರೆ ನಾವು ನಿಮಗೆ ಅಶೋಕ್ ಲೇಲ್ಯಾಂಡ್ನ ಸಾತಿ ಅನ್ನೋ ಗಾಡಿ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀವಿ. ಹಾಗೆ ಗೆಳೆಯರೆ, ಈ ಒಂದು ಸಾತಿ ವೆಹಿಕಲ್ ಏನಿದೆ ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಈ ಒಂದು ಅಶೋಕ್ ಲೇಲ್ಯಾಂಡ್ ಕಂಪನಿ ಏನಿದೆ ಇದಕ್ಕೆ ಸಂಬಂಧಪಟ್ಟ ಒಬ್ಬರು ಸಿಬ್ಬಂದಿ ಇದ್ದಾರೆ. ಬನ್ನಿ ಅವರ ಮಾತಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು ಮತ್ತು ಪರಿಚಯ? ಸರ್ ನಾವು ರವಿ ಅಂತೇಳಿ ಮಾತಾಡ್ತಾ ಇರೋದು. ಓಕೆ. ನಾವು ಸನ್ವಿತ್ ಮೋಟರ್ಸ್ ಕಂಪ್ನಿ ಬಂದು ನಾವು ಅಶೋಕ್ ಲೇಲ್ಯಾಂಡ್ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ನ ಸೇಲ್ಸ್ ಮಾಡ್ತೀವಿ. ಆಲ್ ಓವರ್ ಬ್ಯಾಂಗ್ಳೂರ್ ಆ್ಯಂಡ್ ಬ್ಯಾಂಗ್ಳೂರ್ ರೂರಲ್ ಎಲ್ಲ ಕಡೆ ಬ್ರಾಂಚಸ್ಗಳಿದೆ. ಓಕೆ. ನಾವು ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ನ ಆಲ್ ವೆಹಿಕಲ್ಸ್ನ ನಾವು ಸೇಲ್ ಮಾಡ್ತೀವಿ ಸರ್. ಓಕೆ ಸರ್, ಈ ಒಂದು ಪ್ರಾಡಕ್ಟ್ ಬಂದು ಲಾಂಚ್ ಆಗಿ ಎಷ್ಟು ಟೈಮ್ ಆಯಿತು ಸರ್? ಸರ್ 1 ಇಯರ್ ಆಯಿತು ಸರ್. 1 ಇಯರ್. ಸರ್ ರೆಸ್ಪಾನ್ಸ್ ಹೇಗಿದೆ? ಸರ್ ಚೆನ್ನಾಗಿದೆ. ಇದು ಅಶೋಕ್ ಲೇಲ್ಯಾಂಡಲ್ಲಿ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ ಇದೆ. ಸ್ಮಾಲ್ ವೆಹಿಕಲ್ ಇದನ್ನ ನಾವು ಸಾತಿ ಅಂತ ಹೇಳ್ಬಿಟ್ಟು ಇದಕ್ಕೆ ಟೈಟಲ್ ಕೊಟ್ಟಿದ್ದೀವಿ ಈ ವೆಹಿಕಲ್ಗೆ. ಓಕೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸರ್ ವೆಹಿಕಲ್ ಚೆನ್ನಾಗಿದೆ. ಓಕೆ. ಆಮೇಲೆ ನಿಮಗೆ ಮೇನ್ ಬಂದ್ಬಿಟ್ಟು ನಿಮಗೆ 2 lakh kilometer 5 years ವಾರಂಟಿ, ಇಂಜಿನ್ ವಾರಂಟಿ ಕೊಡ್ತೀವಿ. ಅಂದರೆ 2 ಲಕ್ಷ ಕಿಲೋಮೀಟರ್ ಪ್ಲಸ್ 5 years ವಾರಂಟಿ. ಸರ್ ಈಗ 5 ವರ್ಷದೊಳಗೆ 2 ಲಕ್ಷ ಕಿಲೋಮೀಟರ್ ಓಡಿಸ್ಬಿಟ್ಟ ಅಂತಂದ್ರೆ ವಾರಂಟಿ ಇರುತ್ತಾ? ವಾರಂಟಿ ಇರುತ್ತೆ ಸರ್. ವಾರಂಟಿ ಇರುತ್ತೆ. ಅಂದ್ರೆ 5 years ಅನ್ಲಿಮಿಟೆಡ್ ಕಿಲೋಮೀಟರ್ ವಾರಂಟಿ ಅಂತಾನೆ. 2 lakh kilometer ವಾರಂಟಿ. ಓಕೆ. 2 lakh ಕಿಲೋಮೀಟರ್ ವಾರಂಟಿ. ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ ಅಶೋಕ್ ಲೇಲ್ಯಾಂಡ್ ಅಲ್ಲೇ ಸಣ್ಣ ವೆಹಿಕಲ್ ಅಂತ ಹೇಳಿದ್ರಿ. ಸಣ್ಣ ವೆಹಿಕಲ್. ಸರ್ ಇದರ ಅಪ್ಲಿಕೇಶನ್ ಯಾವುದಕ್ಕೆಲ್ಲ ಸರ್ ಇದು? ಸರ್ ಇದು ವಾಟರ್ ಡಿಸ್ಟ್ರಿಬ್ಯೂಟ್ರು, ಕೂಲ್ ಡ್ರಿಂಕ್ ಡಿಸ್ಟ್ರಿಬ್ಯೂಟ್ರು, FMCG, ಇ-ಕಾಮರ್ಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್. ಎಲ್ಲದಕ್ಕೂ ಯೂಸ್. ಅಂದ್ರೆ ಏನು ಅಂತಂದ್ರೆ ಸಣ್ಣ ಕೆಲಸ ಏನೇನಿದೆ, ಸ್ಮಾಲ್ ವೆಂಡರ್ಸ್ ಇರ್ಬೋದು, ಸ್ಮಾಲ್ ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು, ಅವ್ರಿಗೆಲ್ಲ ಇದಾಗುತ್ತೆ. ಸರ್ ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್ 18 to 20 kilometer ಬರುತ್ತೆ ಸರ್. 18 to 20. ಸೊ ಗೆಳೆಯರೆ, ನೀವು ನೋಡ್ತಿರೋದು ಏನು ಅಂತಂದ್ರೆ ಈ ಒಂದು ಸಾತಿ ವೆಹಿಕಲ್ದು ಈ ಒಂದು ಶೇಪ್ ಏನಿದೆ ನೋಡಿ ಈ ರೀತಿ ಇದೆ. ಸರ್ ಇದ್ರದ್ದು ಡೆಕ್ ಸೈಜ್ ತೋರಿಸ್ತೀರಾ? ಹಾಂ ಸರ್. ಬಂದ್ಬಿಟ್ಟು ಓಕೆ, ಲೆಂತ್ 8.2 feet ಬರುತ್ತೆ. ಓಕೆ. ವಿಡ್ತ್ 5.3 feet ಬರುತ್ತೆ ಸರ್. 8.2 feet 5.3. ಸರ್ ಇದರಲ್ಲಿ ಇದು ಬರುತ್ತಾ, ವೇರಿಯಂಟ್ಸ್ ಬರುತ್ತಾ? ವೇರಿಯಂಟ್ಸ್ ಅಂದರೆ ಸರ್ ನಿಮಗೆ ಡೆಕ್ ಸೈಜಲ್ಲಿ ವೇರಿಯಂಟ್ಸ್ ಬರುತ್ತೆ. ಅಂದರೆ ಕ್ಯಾಬಿನ್ ಚರ್ಸಿನೂ ಸಿಗುತ್ತೆ, ಲೋ ಡೆಕ್ಕು ಸಿಗುತ್ತೆ, ಹೈ ಡೆಕ್ಕು ಸಿಗುತ್ತೆ. ಸೊ ಇದು ಬಂದು ಎಷ್ಟು ಅಡಿ ಉದ್ದ ಇದೆ? ಯಾವುದು ಸರ್? ಇದು 8.2 feet ಇದೆ ಸರ್. 8.2 ಅಗಲ 5.3 ಇದೆ ಸರ್. 5.3. ಸೊ ಹಿಂದುಗಡೆಯಿಂದ ನೋಡಲಿಕ್ಕೆ ನೋಡಿ ಗೆಳೆಯರೆ, ಗಾಡಿ ಬಂದು ಈ ರೀತಿ ಇದೆ. ಯಾವುದೇ ವೆಹಿಕಲ್ ಇರಲಿ, ಕ್ಯಾಬಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬನ್ನಿ ಗೆಳೆಯರೆ, ಈ ಒಂದು ಕ್ಯಾಬಿನ್ದು ಡೀಟೇಲ್ಸ್ ಏನಿದೆ ಸರ್ ಕೊಡ್ತಾರೆ. ಸೊ ಕ್ಯಾಬಿಂದು ಫಸ್ಟ್ ಲುಕ್ ಬಂದ್ಬಿಟ್ಟು ಈ ರೀತಿ ಇದೆ ನೋಡಿ. ನಿಮಗೆ ಕ್ಯಾಬಿನ್ ಒಳಗಡೆ ಕಂಫರ್ಟಬಲ್ ಇದೆ ಸರ್. ಓಕೆ. ಈ ಡ್ರೈವರ್ ಪ್ಲಸ್ ಪ್ಯಾಸೆಂಜರ್ ಓಕೆ ಅಂದ್ರೆ 1+1 ಸೀಟಿಂಗ್ ಪಾಸಿಂಗ್ ಇದೆ. ಓಕೆ. ಈ ಆರಾಮ್ಸೆ ಅವರಿಗೆ ಯಾವುದೇ ರೀತಿ ಇಲ್ಲಿ ಸ್ಪೇಸ್ ಚೆನ್ನಾಗಿದೆ. ಓಕೆ. ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ. ಆರಾಮಾಗಿ ಕಂಫರ್ಟಬಲ್ ಆಗಿ ಡ್ರೈವಿಂಗ್ ಮಾಡ್ಬೋದು. ಸರ್ ಈ ವೆಹಿಕಲ್ಗೆ ಸ್ಟೇರಿಂಗ್ ಯಾವುದೆಲ್ಲ ಬರುತ್ತೆ ಸರ್? ಸರ್ ಇದು ಆರ್ಡಿನರಿ ಸ್ಟೇರಿಂಗ್ಸ್ ಬರುತ್ತೆ ಸರ್. ಓಕೆ. ನಾರ್ಮಲ್ ಸ್ಟೇರಿಂಗ್ ಸಿಗುತ್ತೆ. ಓಕೆ. ಬಟ್ ಕಂಫರ್ಟಬಲ್ ಇದೆ ಸರ್. ಕಂಫರ್ಟೇಬಲ್ ಇದೆ. ಹಾಗೆ ನೋಡ್ತಿರ್ಬೋದು ಗೆಳೆಯರು, ಏನಂದ್ರೆ ಗೇರ್ ಲಿವರ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನಿಮಗೆ. ಹಾಗೆ ಹ್ಯಾಂಡ್ ಬ್ರೇಕ್ ಬಂದ್ಬಿಟ್ಟು ಇಲ್ಲೇ ಬರುತ್ತೆ ಸರ್. 1+2 ಅಂದ್ರೆ ಒಂದು ಪ್ಯಾಸೆಂಜರ್ ಒಂದು ಡ್ರೈವರ್ ಅಷ್ಟೇ ಅಲ್ಲ ಸರ್ ಪಾಸಿಂಗ್. ಹಾಗೆ ನಿಮಗೆ ಕಂಪ್ಲೀಟ್ಲಿ ಡಿಜಿಟಲ್ ನಿಮಗೆ ಮೀಟರ್ ಬೋರ್ಡ್ ಸಿಗುತ್ತೆ ನಿಮಗೆ. ಸೊ ಇದು ಬಂದು ಡ್ಯಾಶ್ ಬೋರ್ಡ್ ಬಂದು ಬೇಸಿಕ್ ಆಗಿದೆ. ಏನು ಅಂತಂದ್ರೆ ದುಡಿಯೋರಿಗೆ ಕರೆಕ್ಟ್ ಆಗಿದೆ. ಸೊ ನಿಮಗೆ ಬೇಕಾದ ಮೋಡಿಫಿಕೇಶನ್ಸ್ ನೀವು ಮಾಡ್ಕೋಬಹುದು. ಎಲ್ಲಾ ತರ ಒಂದು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸರ್. ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂದ್ರೆ ಯಾವುದೇ ಗೂಡ್ಸ್ ಗಾಡಿ ಇರಲಿ ಇದರದ್ದು ಪೇಲೋಡ್ ಸರ್. ಪೇಲೋಡ್ ಬಗ್ಗೆ ಹೇಳಿ ಸರ್. ಸರ್ ಪೇಲೋಡ್ ಬಂದ್ಬಿಟ್ಟು ಸಾತಿ ವೆಹಿಕಲ್ಗೆ 1120 kg RTO ಪಾಸಿಂಗ್ ಇದೆ ಸರ್. ಓಕೆ. ಅಪ್ ಟು 2 ton ವರೆಗೂ ಕ್ಯಾರಿ ಮಾಡ್ಬೋದು. 2 ton ವರೆಗೂ ಕ್ಯಾರಿ ಮಾಡ್ಬೋದು. ಅಂದ್ರೆ ಸಾತಿಲಿ 2 ton ಪಾಸಿಂಗ್ ಇದೆಯಾ? ಪಾಸಿಂಗ್ ಇಲ್ಲ, ಬಟ್ ಕ್ಯಾರಿ ಮಾಡ್ಬೋದು. ಓಕೆ. ಸೊ ಗೆಳೆಯರೆ, ಹಾಗೆ ಏನು ಅಂತಂದ್ರೆ ಈ ಒಂದು ವೆಹಿಕಲ್ಗೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಬಂದ್ಬಿಟ್ಟು ಸೇಮ್ ಸೈಜ್ ಟೈರ್ ಬರುತ್ತೆ. ಏನು ಅಂತಂದ್ರೆ 16.5 R14 ಸೈಜೇ ಬರುತ್ತೆ. ನಿಮಗೆ ಏನು ಡಿಫ್ರೆನ್ಸ್ ಏನಿರಲ್ಲ. ಫ್ರಂಟು ಅದೇ ಸೈಜು, ಬ್ಯಾಕ್ ಕೂಡ ಅದೇ ಸೈಜು. ನಾವೇನು ಅಂತಂದರೆ ಒಂದು ಸಣ್ಣ ಒಂದು ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀವಿ. ಇದೇನಿದೆ ನಿಮಗೋಸ್ಕರ ನೋಡಿ ಈ ರೀತಿ ಇದೆ ಡ್ಯಾಶ್ ಬೋರ್ಡ್ದು ಒಂದು ಲುಕ್. ಹಾಗೆಯೇ ಟರ್ನಿಂಗ್ ಎಲ್ಲ ರೇಡಿಯಸ್ ಎಲ್ಲ ಚೆನ್ನಾಗಿದೆ ಸರ್. ಟರ್ನಿಂಗ್ ರೇಡಿಯಸ್ ಹಿಂಗೆ ಚೆನ್ನಾಗಿ ಕಟ್ಟಾಗುತ್ತಾ ಇದು? ಸರ್ ಚೆನ್ನಾಗಿ ಕಟ್ಟಾಗುತ್ತೆ ಸರ್. ನೋಡಿ ಸರ್, ನೀವು ಇವಾಗ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಟರ್ನಿಂಗ್ ರೇಡಿಯಸ್. ಓಕೆ. ಚೆನ್ನಾಗಿದೆ ಅಲ್ವಾ? ಇದು ಬಂದು ಆರ್ಡಿನರಿ ಸ್ಟೇರಿಂಗು. ಆರ್ಡಿನರಿ ಸ್ಟೇರಿಂಗ್ ನಮ್ಗೆ ಆ ಥರ ಕಂಫರ್ಟಬಲ್ ಆಗಿದೆ ಸರ್. ಆರ್ಡಿನರಿ ಅಂತಾನೆ ಒಂದ್ಸಲ ಫುಲ್ ಸಿಂಗಲ್ ಹ್ಯಾಂಡಲ್ಲೇ ಟರ್ನ್ ಮಾಡ್ಬೋದು. ತೊಂದರೆ ಇಲ್ಲ ಸರ್.
ತೊಂದರೆ ಇಲ್ಲ ಗೆಳೆಯರೆ. ಏನು ಅಂತಂದರೆ ನಿಮಗೆ ಅನಿಸ್ಬೋದು ಈ ಒಂದು ವೆಹಿಕಲ್ ಕೂರೋರಿಗೆ ಕಂಫರ್ಟೇಬಲ್ ಇದೆ ಅಂತ. ನೋಡಿ ಲೆಗ್ ರೂಮ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಒಂದು ಕ್ಲಸ್ಟರ್ ಬೋರ್ಡ್ ಸಿಗುತ್ತೆ. ಲೆಗ್ ರೂಮ್ ಎಲ್ಲ ಚೆನ್ನಾಗಿದೆ ನೋಡಿ, ಕಾಲಿಟ್ಕೊಳ್ಳೋಕ್ಕೆ ಜಾಗ ತುಂಬ ಚೆನ್ನಾಗಿದೆ. ಹಾಗೆ ಇದು ಬಂದುಬಿಟ್ಟು 1+1, ಒಂದು ಡ್ರೈವರು ಒಂದು ಪ್ಯಾಸೆಂಜರ್ ಮಾತ್ರ ಪಾಸಿಂಗ್ ಇರೋದು. ಹಾಗೆಯೇ ನೋಡಿ ಮಿರರ್ ಈ ರೀತಿ ಬರುತ್ತೆ. ಹಾಗೆ ಒಂದು ರೇರ್ ವ್ಯೂ ಮಿರರ್ ಒಂದು ಬರುತ್ತೆ. ಸೊ ಬೇಸಿಕ್ ಆಗಿದೆ ಗಾಡಿ. ನಿಮಗೆ ದುಡಿಯೋರಿಗೆ ಒಳ್ಳೆ ಗಾಡಿ ಇದು ತಗೋಬೋದು. ಇದನ್ನು ಕನ್ಸಿಡರ್ ಮಾಡ್ಬೋದು ಸರ್. ಸರ್ ಇಂಜಿನ್ ಬಗ್ಗೆ ಹೇಳಿ ಸರ್ ಈ ಒಂದು ವೆಹಿಕಲ್. ಸರ್ ಇಂಜಿನ್ ಹಾರ್ಸ್ ಪವರ್ ಬಂದ್ಬಿಟ್ಟು 45 HP ಹಾರ್ಸ್ ಪವರ್ ಬರುತ್ತೆ ಸರ್. ಓಕೆ, 45 HP ಹಾರ್ಸ್ ಪವರ್ ಇದೆ. ಏನು ಸಿಲಿಂಡರ್ ಸರ್? 3 ಸಿಲಿಂಡರ್ ಸರ್. 3 ಸಿಲಿಂಡರ್ ವೆಹಿಕಲ್, BS6. BS6. ಓಕೆ. ಕೊನೆಯದಾಗಿ ಸರ್ ಕೇಳಿದ ಕ್ವಶನ್ನ ಮತ್ತೆ ಕೇಳ್ತೀನಿ, ಏನು ಮೈಲೇಜ್ ಬರುತ್ತೆ ಸರ್? 18 to 20 ಬರುತ್ತೆ. 18 to 20 ಬರುತ್ತೆ. ಸೊ ಹಾಗೆ ಸರ್ ಫೈನಾನ್ಸ್ ಬಗ್ಗೆ ಹೇಳಿ. ಸರ್ ಫೈನಾನ್ಸ್ ಬಂದ್ಬಿಟ್ಟು ಮಿನಿಮಮ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ. 5 to 6 ಇಯರ್ವರೆಗೂ ಲೋನ್ ಕೊಡ್ತೀವಿ ನಾವು. 5 to 6 ಇಯರ್ 10 ಇಯರ್ದು ಲೋನ್ ಕೊಡ್ತಾರೆ. ಹಾಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಸರ್? DL, ಆಧಾರ್, ಪಾನು, ಓಕೆ, ಬ್ಯಾಂಕ್ ಅಕೌಂಟು, ಚೆಕ್ಸ್ ಕೊಟ್ಟರೆ ಸಾಕು ಸರ್, ಗಾಡಿ ಕೊಡ್ತೀನಿ. ಹಾಗೆಯೇ ಗೆಳೆಯರೆ ಈ ಒಂದು ವೆಹಿಕಲ್ನ ಇವರು 3 ದಿನದಲ್ಲಿ ಕೊಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡ್ತಾರೆ. ಕರೆಕ್ಟ್ ಅಲ್ಲ? ಸಿಂಪಲ್ ಡಾಕ್ಯುಮೆಂಟ್ಸ್ ಸರ್. ಓಕೆ. ಇಷ್ಟು ಡಾಕ್ಯುಮೆಂಟ್ಸ್ ಮತ್ತು ಪೇಮೆಂಟ್ ಮಾಡ್ತಂದ್ರೆ 3 to 4 ಡೇಸಲ್ಲಿ ನಾನು ವೆಹಿಕಲ್ ಡೆಲಿವರಿ ಕೊಡ್ತೀನಿ ಸರ್. ಓಕೆ, 3 to 4 ವೆಹಿಕಲ್. ಹಾಗೆ ಸರ್ ನಮ್ಮ ಒಂದು ಸಬ್ಸ್ಕ್ರೈಬರ್ಸು ನಿಮಗೆ ಫೋನ್ ಮಾಡಿದ್ರೆ ಏನಾದ್ರು ಸ್ಪೆಷಲ್ ಆಫರ್ ಕೊಡ್ತೀರಾ? ಖಂಡಿತ ಸರ್. ಓಕೆ, ಖಂಡಿತ ನನ್ನ ಕಡೆಯಿಂದ ಆಕ್ಸೆಸರೀಸ್ ಫ್ರೀ ಮಾಡ್ಕೊಡ್ತೀನಿ. ಆಕ್ಸೆಸರಿ ಫ್ರೀ ಮಾಡಿಕೊಡ್ತಾರೆ ಅಂತೇಳಿ ಪ್ರಾಮಿಸ್ ಮಾಡಿದ್ದಾರೆ. ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ನೀವು ಯೂಟ್ಯೂಬ್ ನೋಡಿಕೊಂಡು ಬಂದಿದ್ದೀವಿ ಅಂತ ಒಂದು ಮಾತು ಸರ್ಗೆ ಹೇಳಿ. ಹಾಗೆಯೇ ಸರ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ದಯವಿಟ್ಟು ನೀವು ಆಫೀಸ್ ಅವರ್ಸಲ್ಲಿ ಫೋನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ಸರ್.